ಕುಮಾರಸ್ವಾಮಿ ಅವರಿಗೆ ಮತ್ತು ಹಾಸನದವ್ರಿಗೆ ನಾವು ಗುತ್ತಿಗೆ ಕೊಟ್ಟಿದ್ದೀವಿ. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ನಾವು ತಲೆ ಬಾಗ್ತೀವಿ. ರಾಮನಗರ ಜಿಲ್ಲೆಯವರು ನಾವೆಲ್ಲ ಗುಲಾಮರು ಅವ್ರಿಗೆ. ಆ ಗುಲಾಮ್ತನ ಮುಂದೆ ಕಂಟಿನ್ಯೂ ಮಾಡ್ತಾರೆ, ಜನ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡ್ತೀವಿ. ನಾವು ಗುಲಾಮರು ಅಂತಲೇ ಟ್ರೀಟ್ ಮಾಡ್ತಾರೆ ಅವರು. ನಮ್ಮನ್ನು ಕೆಟ್ಟದಾಗಿ ಮಾತಾಡ್ತಾರೆ, ನಮ್ಮನ್ನು ಏಕವಚನದಲ್ಲಿ ಮಾತಾಡ್ತಾರೆ ಕುಮಾರಣ್ಣವ್ರಿಗೆ ಈ ನಮ್ಮ ಜಿಲ್ಲೆ ಜನತೆ ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ಕಾದು ನೋಡೋಣ. ನಾವು ಹಾಸನ ಜಿಲ್ಲೆಯ ನಾಯಕರಿಗೆ ನಾವು ಗುಲಾಮರ ರೀತಿಯೇ ಇದ್ದೀವಿ ಅಂತಕ್ಕಂಥ ಭಾವನೆ ಅವ್ರಿಗಿದೆ. ಅದೇ ರೀತಿ ಅವರು ಭಾಷೆಗಳನ್ನ ಸಂಬೋಧನೆ ಮಾಡ್ತಾ ಇದ್ದಾರೆ. ನೋಡೋಣ ನಮ್ಮ ರಾಮನಗರ ಜಿಲ್ಲೆ ಜನ ಸ್ವಾಭಿಮಾನಕ್ಕೆ ಓಟ್ ಹಾಕ್ತಾರ ಅಥವಾ ಗುಲಾಮ್ಗಿರಿ ಓಟ್ ಹಾಕ್ತಾರ ಅಂತ ನೋಡೋಣ. ನಾವೆಲ್ಲ ಏನು ಸನ್ಯಾಸಿಗಳೇನ್ರಿ? ನಾವು ರಾಜಕೀಯ ಆಕಾಡಕ್ಕೆ ಬಂದಿರೋದು. ನಾವೇನು ಸನ್ಯಾಸಿಗಳು? ಅವ್ರು ರಾಜಕೀಯ ಆಕಾಡ ಮಾಡಿದಾಗ ನಾವು ಮಾಡ್ತೀವಿ. ಅವರೇ ನಿಂತ್ಕೋಬೋದಾಗಿತ್ತಲ್ಲ. ಒಬ್ಬ ಮುಖ್ಯಮಂತ್ರಿಯಾಗಿ, ಜನಪ್ರಿಯ ಮಾಜಿ ಮುಖ್ಯಮಂತ್ರಿಯಾಗಿ ಬೇರೆಯವ್ರನ್ನ ಅವರ ಸಂಬಂಧಿಕರನ್ನ ಬೇರೆ ಪಕ್ಷದಿಂದ ನಿಲ್ಲಿಸ್ತಕ್ಕಂಥ ಅವಶ್ಯಕತೆ ಏನಿತ್ತು? ಅವರೇ ಸ್ಪರ್ಧೆ ಮಾಡ್ಬೋದಾಗಿತ್ತಲ್ಲ. ರಾಜಕೀಯ ಆಕಾಡದಲ್ಲಿ ಯಾಕೆ ಹೋದ್ರು ಅವ್ರು ವಾಪಸ್ಸು? ಪಿಕ್ಚರ್ ತೆಗಿತಾರಲ್ಲ, ಅವ್ರಿಗೆ ಗೊತ್ತು ಯಾವ್ಯಾವ ರಾಮ ಯಾರು ರಾವಣ ಅಂತ. ಅವ್ರು ಪಿಕ್ಚರ್ ತೆಗೆದವ್ರಲ್ರಿ. ಈಗ ಸಂಪೂರ್ಣ ರಾಮಾಯಣ ಕುರುಕ್ಷೇತ್ರ ತೆಗೆದವ್ರಿಗೆ ಸಂಪೂರ್ಣ ರಾಮಾಯಣ ತೆಗಿ ಕೇಳಿ. ಮುನಿರತ್ನಗಿನ್ನ ರಾವಣ ಯಾರು ಅವ್ರೇನ್ರಿ? ಅವ್ರೇನ್ರಿ? ಮುನಿರತ್ನಗಿನ್ನ ರಾವಣ ಯಾರು ಇದಾರ ಅಂತಕ್ಕಂಥದ್ದನ್ನ ನೀವ್ ಹೇಳ್ಬೇಕು, ನಾವಲ್ಲ ಹೇಳೋದು. ಚುನಾವಣೆ ಗೆಲ್ತೀವಿ, ನಮಗೆ ದುರಾಂಕಾರ ಇಲ್ಲ. ನಾವು ಅಷ್ಟು ಲಕ್ಷ ಅಷ್ಟು ಕೋಟಿ ಅಂತರದಲ್ಲಿ ಗೆಲ್ತೀವಿ ಅಂತಕ್ಕಂಥ ದುರಾಂಕಾರ ಇಲ್ಲ. ಅವ್ರು ಮಾಡಿರ್ತಕ್ಕಂಥ ಕೆಲಸ, ಅವರು ಪ್ರತಿನಿತ್ಯ ಕಾರ್ಯಕರ್ತರು ಮತ್ತು ಜನಗಳ ಜೊತೆ ಇರ್ತಕ್ಕಂಥ ಒಡನಾಟ ಈ ಚುನಾವಣೆಯಲ್ಲಿ ಅವ್ರನ್ನ ದಳ ಮುಟ್ಟಿಸ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ.